ವೀಕ್ಷಕರೇ, ನಟ ಡಿ ಬಾಸ್ ದರ್ಶನ್ ಫ್ಯಾನ್ಸ್ ಇಷ್ಟು ದಿನಗಳಿಂದ ಕಾಯ್ತಿದ್ದಂತಹ ಆ ಒಂದು ತಿಂಗಳು ಬಂದೇ ಬಿಡ್ತು ಅಂತ ಹೇಳ್ಬೋದಾಗಿದೆ. ಹೌದು ವೀಕ್ಷಕರೇ, ನಟ ಡಿ ಬಾಸ್ ದರ್ಶನ್ ರಿಲೀಸ್ ಆಗಲಿದ್ದಾರೆ ಅಂತ ಎನ್ನಲಾಗ್ತಿರುವ ತಿಂಗಳು ಕೊನೆಗೂ ಬಂದೇ ಬಿಡ್ತು ಅಂತ ಹೇಳ್ಬೋದಾಗಿದೆ. ದರ್ಶನ್ ಫ್ಯಾನ್ಸ್ಗಳಂತೂ ಡಿ ಬಾಸ್ ದರ್ಶನ್ ಬಿಡುಗಡೆ ಆಗ್ತಾರಾ ಇಲ್ವಾ ಅಂತ ಸಾಕಷ್ಟು ಅನುಮಾನ ಮತ್ತು ಗೊಂದಲಗಳಿಂದ ಕಾಯ್ತಾ ಇದ್ದು, ಈಗಾಗಲೇ ನಟ ದರ್ಶನ್ ಅವರ ರೇಣುಕಾಸ್ವಾಮಿ ಕೇಸ್ನಲ್ಲಿ ಟ್ರಯಲ್ ಕೂಡ ಶುರುವಾಗಿದ್ದು, ಮಧ್ಯಂತರ ಜಾಮೀನಿಗೆ ನಟ ದರ್ಶನ್ ಪರ ವಕೀಲರು ಇದೇ ತಿಂಗಳಲ್ಲಿ ಅರ್ಜಿಯನ್ನ ಸಲ್ಲಿಸಲಿದ್ದಾರೆ. ಹಾಗಾದ್ರೆ ವೀಕ್ಷಕರೇ, ನಟ ಡಿ ಬಾಸ್ ದರ್ಶನ್ ಈ ತಿಂಗಳು ಯಾವಾಗ ರಿಲೀಸ್ ಆಗಲಿದ್ದಾರೆ ಮತ್ತು ದರ್ಶನ್ ಅವರಿಗೆ ಬೇಲ್ ಸಿಕ್ಕೇ ಸಿಗುತ್ತಾ ಅನ್ನುವ ಸಾಕಷ್ಟು ಅನುಮಾನಗಳು ಕೂಡ ದರ್ಶನ್ ಫ್ಯಾನ್ಸ್ ಗಳಿಗಿದ್ದು, ಈ ಎಲ್ಲಾ ಡೌಟ್ ಗಳನ್ನ ಈ ವಿಡಿಯೋದಲ್ಲಿ ನಾವು ಕ್ಲಿಯರ್ ಮಾಡ್ತಾ ಹೋಗೋಣ. ವೀಕ್ಷಕರೇ, ನಮ್ಗೆಲ್ಲರಿಗೂ ಕೂಡ ಗೊತ್ತಿರೋ ಹಾಗೆ ಈಗಾಗಲೇ ನಟ ದರ್ಶನ್ ಅವರಿಗೆ ಸಿಕ್ಕಿದ್ದಂತಹ ಆ ಒಂದು ಬೇಲನ್ನ ಸುಪ್ರೀಂ ಕೋರ್ಟ್ ಕ್ಯಾನ್ಸಲ್ ಮಾಡಿದ್ದು, ಇದರ ಹಿಂದೆ ಸಾಕಷ್ಟು ಷಡ್ಯಂತ್ರಗಳು ಮತ್ತು ಪೊಲೀಸರು ಸುಳ್ಳು ಸಾಕ್ಷಿಗಳನ್ನು ಸಬ್ಮಿಟ್ ಮಾಡಿ ಸುಪ್ರೀಂ ಕೋರ್ಟ್ ನಲ್ಲಿ ಜಯಗಳಿಸಿದ್ದಾರೆ ಅಂತಾನೆ ಹೇಳಬಹುದು. ಈ ಕಾರಣದಿಂದಲೇ ನಟ ದರ್ಶನ್ ಬೇಲ್ ಕೂಡ ಕ್ಯಾನ್ಸಲ್ ಆಗಿತ್ತು. ಆದ್ರೆ ಇದೀಗ ಪೊಲೀಸರು ನಟ ದರ್ಶನ್ ಕೇಸ್ ನಲ್ಲಿ ಫಾಲ್ಸ್ ಇನ್ಫಾರ್ಮೇಶನ್ ಅನ್ನ ಮತ್ತು ಸುಳ್ಳು ಸಾಕ್ಷಿಗಳನ್ನ ನ್ಯಾಯಾಲಯಕ್ಕೆ ಕೊಟ್ಟಿದ್ದಾರೆ ಅಂತ ದರ್ಶನ್ ಪರ ವಕೀಲರು ಈಗಾಗಲೇ ಹೈಕೋರ್ಟ್ಗೆ ಸಾಬೀತು ಮಾಡಿದ್ದು, ಇನ್ನೇನು ಸುಪ್ರೀಂ ಕೋರ್ಟ್ ನಲ್ಲಿ ದರ್ಶನ್ ಪರವಾಗಿ ಜಾಮೀನನ್ನ ಕೊಡೋದಕ್ಕೆ ಅರ್ಜಿಯನ್ನು ಕೂಡ ಸಲ್ಲಿಸಲಿದ್ದಾರೆ ಅಂತ ಹೇಳಲಾಗ್ತಿದೆ. ಒಂದು ಮಾಹಿತಿಯ ಪ್ರಕಾರ ಏಪ್ರಿಲ್ ತಿಂಗಳ 3ನೇ ವಾರ ನಟ ದರ್ಶನ್ ಪರವಾಗಿ ಬೇಲ್ಗೆ ಅರ್ಜಿಯನ್ನು ಸಲ್ಲಿಸಲಿದ್ದು, ಏಪ್ರಿಲ್ 25ರ ಒಳಗೆ ನಟ ದರ್ಶನ್ ರಿಲೀಸ್ ಆಗೋದು ಪಕ್ಕಾ ಅಂತಾನೆ ಹೇಳಲಾಗ್ತಿದೆ. ಸೊ ವೀಕ್ಷಕರೇ, ಯಾರೆಲ್ಲ ನಟ ದರ್ಶನ್ ರಿಲೀಸ್ಗೋಸ್ಕರ ಕಾಯ್ತಿದ್ದೀರಾ, ದಯವಿಟ್ಟು ಈ ವಿಡಿಯೋಗೊಂದು ಲೈಕ್ ಮಾಡಿ ಮತ್ತು ನಿಮ್ಮೊಂದು ಅನಿಸಿಕೆಯನ್ನ ಕಮೆಂಟ್ ಮೂಲಕ ತಿಳಿಸಿ.